ಸೊ ಜನರಲಾಗಿ ಏನಂತಂದಾಗ ಒಂದು ಮನೆಗೆ ಹೋದಾಗ ಒಂದು ಪಾಸಿಟಿವಿಟಿ ಫೀಲ್ ಆಗ್ತದೆ ಅಂತಂದರೆ ನಿಮ್ಗೆ ಹೋಗಿ ಅಲ್ಲಿ ಕುತ್ಕೊಳ್ಳೋ ಥರ ಅನಿಸುತ್ತೆ. ಜನರಲಾಗಿ ಇಲ್ಲದೇ ಇದ್ರೂ ಒಂಥರ ಸಫೋಕೇಟ್ ಆಗ್ತಾ ಇದೆ ಅಂತಂದಾಗ ನಿಮ್ಗಲ್ಲಿ ಎನರ್ಜೀಸ್ ಸರಿಯಾಗಿ ಫ್ಲೋ ಆಗ್ತಾ ಇಲ್ಲ ಅಂತ. ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕಾಗತ್ತೆ. ಅಥವಾ ಇವ್ರೀಗ ಎಲ್ಲಾದರೂ ಹೊರಗಡೆ ಹೋಗಿ ಬರ್ತಾ ಇರ್ತಾರೆ, ಸೊ ಮನೆಗೆ ಕಾಲು ತೊಳ್ಕೊಂಡು ಬರ್ತಾ ಇರಲ್ಲ. ಸೊ ಇದೀಗ ಜನರಲ್ಲ ಆಗಿಬಿಟ್ಟಿದೆ. ಏನಂತಂದರೆ ಫಸ್ಟೆಲ್ಲನೂ ಮನೆಯಿಂದ ಹೊರಗಡೆ ಹೋದರೆ ಬರಬೇಕಾದ್ರೆ ಎಲ್ಲರೂ ಆಚೆ ಕಾಲು ತೊಳ್ಕೊಂಡು ಬರ್ತಾಯಿದ್ರು. ಬಟ್ ಈಗ ಯಾರೂ ಆ ಒಂದು ಇದನ್ನು ಫಾಲೋ ಮಾಡ್ತಾಯಿಲ್ಲ. ಆ ಥರ ಏನಾದರೂ ಹೊರಗಡೆ ಈಗ 3 ದಾರಿ ಇರುತ್ತೆ, ಅಲ್ಲಿ ದಾಟ್ಕೊಂಡ್ಬಂದಿರ್ತಾರೆ, ಅಥವಾ ಇವರು ಸ್ಮಶಾನಕ್ಕೆ ಹೋಗಿ ಬಂದಿರ್ತಾರೆ, ಅಥವಾ ಇನ್ನೊಂದು ಎಲ್ಲೋ ಬೇರೆ ಕಡೆ ಹೋಗಿ ಬಂದಿರ್ತಾರೆ. ಸೊ ಅದೆಲ್ಲ ನೆಗೆಟಿವ್ ಇದ್ದಾಗ ನೋಡಿ, ಈಗ ಕಟಿಂಗ್ ಮಾಡಿಸ್ಕೊಂಬಂದಿರ್ತಾರೆ ಅಂದ್ಕೊಳ್ಳಿ, ಬರೋವಾಗ ಆಚೆ ಕಡೆನೇ ಬಂದು ಕೈ ಕಾಲು ತೊಳ್ಕೊಂಡು ಬರೋವಂಥದ್ದು ಹಾಗೆಲ್ಲ ಇತ್ತು. ಈಗೆಲ್ಲ ಫಾಲೋ ಮಾಡ್ತಾಯಿಲ್ಲ. ಅದೆಲ್ಲ ಇದ್ದಾಗ ಏನಂತಂದರೆ ನೆಗೆಟಿವಿಟಿ ಫೀಲ್ ಆಗ್ತಾ ಇರುತ್ತೆ. ಅದು ಕ್ಲೆನ್ಸ್ ಮಾಡ್ಕೊತಾ ಇರಬೇಕು. ಅಂದರೆ ಮನೇನ ಆವಾಗವಾಗ ಬಂದ್ಬಿಟ್ಟು ಒಂದು ಉಪ್ಪು ನೀರಲ್ಲಿ ಕ್ಲೀನ್ ಮಾಡೋವಂಥದ್ದಾಗ್ಬೋದು, ಅಥವಾ ಒಂದು ಸ್ವಲ್ಪ ಗಂಜಲ ಗೋಮಯ ಈ ಥರದ್ದೆಲ್ಲ ಹಾಕಿ ಕ್ಲೀನ್ ಕ್ಲೆನ್ಸ್ ಮಾಡ್ತಾ ಇದ್ದಾಗ ಏನಂದರೆ ಒಂದು ಪಾಸಿಟಿವಿಟಿ ಆ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ನೋಡಿ, ಮನೇಲಿ ಅನ್ವಾಂಟೆಡ್ ಆಗಿ ಎಕ್ಸ್ಪೆನ್ಸಸ್ ಬರ್ತಾ ಇದೆ ಅಂತಂದರೆ ನೋಡಿ, ಮೇಯ್ನಾಗಿ ನೀರೇನಾದರೂ ನೀವು ವೇಸ್ಟ್ ಆಗ್ತಾ ಇದ್ದರೆ, ಅಂದರೆ ಈಗ ಟ್ಯಾಪ್ ಲೀಕೇಜಸ್ ಇದ್ದರೆ, ನೀರೇನಾದರೂ ಅನ್ವಾಂಟೆಡ್ ಆಗಿ ಬಳಸ್ತಾ ಇದ್ದರೆ, ನೀರು ಜಾಸ್ತಿ ಯೂಸ್ ಆಗ್ತಾ ಇದೆ ಅಂತಂದಾಗ ಆ ಮನೆಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ. ಸೆಕೆಂಡ್ ಪಾಯಿಂಟ್ ಏನಂತಂದರೆ, ನಿಮಗೆ ನೋಡಿ, ಅಡುಗೆ ಮನೆಯನ್ನು ವೆಲ್ತ್ ಝೋನ್ ಅಂತ ಹೇಳೋದು, ಆಗ್ನೇಯನ. ಸೊ ಇಲ್ಲಿ ಒಗ್ಗರಣೆ ಪದಾರ್ಥಗಳು ಏನು ಬರುತ್ತೆ, ಸೊ ಇದನ್ನು ಲಕ್ಷ್ಮಿ ಅಂತ ಹೇಳ್ತೀರಿ. ಸೊ ಇದೇನಾದರೂ ಖಾಲಿ ಆಗ್ತಾ ಇದೆ ಅಂತಂದರೆ ಇದನ್ನು ನೀವು ರೀಫಿಲ್ ಮಾಡ್ಕೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನೀವು ಸರಿಯಾಗಿ ಗಮನಿಸ್ಕೊಂಡ್ರೆ ನಿಮಗೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ಸು ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತು ದುಡ್ಡು ಸೇವ್ ಮಾಡ್ಕೊಳ್ಳೋದಕ್ಕೂ ಅದು ಸಪೋರ್ಟ್ ಆಗುತ್ತೆ. ಮತ್ತು ಮೂರನೇದು ಸಹ ಅಡುಗೆ ಮನೆಯಲ್ಲೇ ನೀವು ಅಕ್ಕಿ ಏನಿದೆ, ಅಕ್ಕಿ ಕೂಡ ಲಕ್ಷ್ಮಿ ಅಂತಲೇ. ಸೊ ಇದು ನಿಮಗೆ ಖಾಲಿ ಆಗ್ತಾ ಇದೆ ಅಂತಂದಾಗ ಅರ್ಧ ಬರ್ತಾ ಇದ್ದಂಗೆ ಮತ್ತೆ ನೀವು ರೀಫಿಲ್ ಮಾಡ್ಕೋಬೇಕು. ಫುಲ್ಲು ಖಾಲಿ ಆಗೋವರೆಗೂ ವೆಯ್ಟ್ ಮಾಡಬಾರ್ದು. ಸೊ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ದುಡ್ಡು ಜಾಸ್ತಿ ಬರೋದಕ್ಕೆ ಅದು ನಿಮಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಈ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಒಂದು ಫೈನಾನ್ಸ್ನ ಜಾಸ್ತಿ ಆಗೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಇದೇ ರೀತಿ ಸರಳ ವಾಸ್ತು ಟಿಪ್ಸ್ಗಾಗಿ ನಮ್ಮ ಫಾರ್ಚೂನ್ ಪಿರಮಿಡ್ ಸೆಂಟರ್ ಪೇಜ್ನ ಫಾಲೋ ಮಾಡಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.